ಹಲೋ ಎವ್ರಿವನ್. ನಮ್ಮೆಲ್ಲಾ ಮಕ್ಕಳಿಗೂ ನಾವು ಮಲ್ಗೋಕಿನ ಮುಂಚೆ ಇವೆರಡು ಸ್ಟೆಪ್ಸ್ ಫಾಲೋ ಮಾಡ್ಲೇಬೇಕು. ಯಾಕೆ ಅಂದ್ರೆ ಮಲ್ಗೋಕ್ಕೂ ಮುಂಚೆ ನಮ್ ಬ್ರೈನ್ ಥೆಟಾ ಮೋಡ್ ಅಲ್ಲಿ ಹೋಗುತ್ತೆ. ಥೆಟಾ ಮೋಡ್ ಅಂದ್ರೆ ನಾವ್ ಏನೇನ್ ಅನ್ಕೋತೀವೋ, ನಾವೇನ್ ಕೇಳ್ತೀವೋ, ನಾವೇನ್ ಫೀಲ್ ಮಾಡ್ತೀವೋ ಅದು ಡೈರೆಕ್ಟ್ ಆಗಿ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಫೀಲ್ ಆಗುತ್ತೆ. ಸೊ ಎರಡು ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ಅವ್ರ ಕ್ಯಾರೆಕ್ಟರ್ ನ ಬಿಲ್ಡ್ ಮಾಡ್ಬೋದು. ಅದ್ಯಾವ್ದು ಅಂದ್ರೆ ಫಸ್ಟ್ ಸ್ಟೆಪ್ ಟೇಕಿಂಗ್ ಅಫರ್ಮೇಷನ್ಸ್ ಆರ್ ಥಿಂಕಿಂಗ್ ಅಬೌಟ್ ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಅಂದ್ರೆ ಪಾಸಿಟಿವ್ ವೈಬ್ಸ್ ನ ಫೀಲ್ ಮಾಡೋದು. Like, I am clever, I have interest in learning, I like to go to school, I will listen all my guardians or parents orders. ಇದೆಲ್ಲ ಏನು ಪಾಸಿಟಿವ್ ಅಫರ್ಮೇಷನ್ಸ್. ಈ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ಅವ್ರ ತಲೆಯಲ್ಲಿ ಫೀಲ್ ಮಾಡೋದ್ರಿಂದ ಅವ್ರ ಕ್ಯಾರೆಕ್ಟರ್ ಅದೇ ರೀತಿ ಬಿಲ್ಡ್ ಆಗುತ್ತೆ. ಸೊ ನೀವು ನೆಕ್ಸ್ಟ್ ಡೇ ನನ್ ಮಗು ನನ್ ಮಾತು ಕೇಳ್ತಿಲ್ಲ, ಇಲ್ಲ ನನ್ ಮಗು ಓದಿ ನೆನಪಿರ್ತಿಲ್ಲ, ಇದೆಲ್ಲ ಹೇಳೋ ಅವಶ್ಯಕತೆ ಬರಲ್ಲ. ನೀವು ಈ ಸ್ಟೆಪ್ ನ ಫಾಲೋ ಮಾಡಿದ್ರೆ. ಸೆಕೆಂಡ್ ಸ್ಟೆಪ್ ಯಾವ್ದು ಅಂದ್ರೆ ಪ್ರೇಯರ್. ಪ್ರೇಯರ್ ಅಂದ್ರೆ ನೀವು ಯಾವ್ದೋ ಒಂದು ಮೂರ್ತಿನ ಇಟ್ಕೊಂಡು, ಐಡಿಯಲ್ ನ ಇಟ್ಕೊಂಡು ಕೂತ್ಕೊಂಡು ಪ್ರೇಯರ್ ಮಾಡಿಸ್ರಿ. ಕೆಲವರಿಗೆ ನಂಬಿಕೆ ಇರ್ಬೋದು, ಕೆಲವರಿಗೆ ನಂಬಿಕೆ ಇರಲ್ಲ. ಸೊ ಕಂಪಲ್ಸರಿ ಅಂತಿಲ್ಲ. ಪ್ರೇಯರ್ ಅಂದ್ರೆ ಏನು? ಪ್ರೇಯರ್ ಅಂದ್ರೆ ನಥಿಂಗ್ ಬಟ್ ಥ್ಯಾಂಕ್ಸ್ ಗಿವಿಂಗ್ ಅಲ್ವಾ? ಸೊ ಅದೇ ಥ್ಯಾಂಕ್ಸ್ ಗಿವಿಂಗ್ ಗಾಡಿಗೂ ಇರ್ಬೋದು, ಇಲ್ಲ ಪೇರೆಂಟ್ಸ್ಗೂ ಇರ್ಬೋದು, ಇಲ್ಲ ಗಾರ್ಡಿಯನ್ಸ್ ಇರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು. ಥ್ಯಾಂಕ್ಸ್